ಫ್ರೋಸನ್ ಶೋಲ್ಡರ್ ಅಂತ ಬರ್ತಾರೆ. ಭುಜದ ಜಾಯಿಂಟ್ ಆಗಿರ್ಬೋದು ಅಥವಾ ಮಂಡಿ ಜಾಯಿಂಟ್ ಆಗಿರ್ಬೋದು, ಯಾವುದೇ ಜಾಯಿಂಟ್ ಆಗಿರ್ಬೋದು, ಅಲ್ಲಿ ಒಂದು ಪರದೆ ಇರುತ್ತೆ. ಸೊ ಅದಕ್ಕೆ ಕ್ಯಾಪ್ಸ್ಯೂಲ್ ಅಂತ ಕರಿತೀವಿ. ಈಗ ಏನಾದ್ರೂ ಈ ಕ್ಯಾಪ್ಸ್ಯೂಲ್ ಗಟ್ಟಿ ಆಗ್ಬಿಟ್ರೆ ಏನು ಮಾಂಸಖಂಡಗಳಿದಾವೆ ಅವು ಪೂರ್ತಿಯಾಗಿ ಕೆಲಸ ಮಾಡಕ್ ಆಗಲ್ಲ. ಸೊ ಅವಾಗ ನಿಮ್ಮ ಮೂವ್ಮೆಂಟ್ಸ್ ಗಳು ರೆಸ್ಟ್ರಿಕ್ಟ್ ಆಗಕ್ಕೆ ಶುರು ಆಗುತ್ತೆ. ಆ ಮಾಂಸಖಂಡಗಳಿಗೆ ಒಂದು ಸ್ಪೆಷಲ್ ಆಗಿ ಹೆಸರಿದೆ. ಅದಕ್ಕೆ ನಾವು ರೋಟೇಟರ್ ಕಫ್ ಮಸಲ್ಸ್ ಅಂತ ಕರಿತೀವಿ. ಓಕೆ, ಅದರಲ್ಲಿ 3 ತರದ್ದು ಮಸಲ್ಗಳು ಬರ್ತವೆ. ಸೊ ಒಂದು ಸುಪ್ರಾಸ್ಪೈನೇಟಸ್ ಅಂತ ಕರಿತೀವಿ, ಸಬ್ಸ್ಕ್ಯಾಪ್ಯುಲಾರಿಸ್ ಅಂತ ಕರಿತೀವಿ, ಇನ್ನೊಂದು ಇನ್ಫ್ರಾಸ್ಪೈನೇಟಸ್ ಅಂತ ಕರಿತೀವಿ. ಸೊ ಇದು ಯಾವಾಗ ಅಫೆಕ್ಟ್ ಆಗತ್ತೆ? ಎಲ್ಲಾದ್ರೂ ಬಿದ್ದಿದ್ರೆ ಅಥವಾ ಆಕ್ಸಿಡೆಂಟ್ ಗಳಾಗಿದ್ರೆ ಅವಾಗ ಏನಾಗ್ಬಿಡತ್ತೆ, ಇದು ಸಣ್ಣದಾಗಿ ಹರಿದಿರ್ಬೋದು ಅಥವಾ ಪೂರ್ತಿ ಪ್ರಮಾಣದಲ್ಲಿ ಕೂಡ ಹರಿಬಹುದು. ಸೊ ಅವಾಗ ನಿಮ್ಗೆ ಮೇನ್ ಆಗಿ ನೋವು ಕಾಣಿಸ್ಕೊಳ್ಳುವಂಥದ್ದು ಇಲ್ಲಿ ಪರದೆ ಕಟ್ಕೊಂಡ್ಬಿಟ್ಟಿದೆ ಅಂತ ಹೇಳಿದೆ, ಅಲ್ಲಿ ನಾರ್ಮಲ್ ಸಲೈನ್ ಅನ್ನ ಇಂಜೆಕ್ಟ್ ಮಾಡ್ಬಿಟ್ಟು ಆ ಪರದೆನ ಬಿಡಿಸುವಂಥದ್ದು. ಸೊ ಇದರಿಂದ ಅವ್ರ ನೋವು ಕಡಿಮೆ ಆದ್ರೆ ಆ ಪರದೆನ ನಾವು ಬಿಡಿಸಿದ್ರೆ ಒಳಗಿನ ಏನ್ ಮಾಂಸಖಂಡಗಳಿವೆ ಅವು ತಂತಾನೆಗೆ ತನ್ನ ಕೆಲಸಗಳನ್ನ ಮತ್ತೆ ಶುರು ಮಾಡುತ್ತೆ. ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ಸ್ ಅದು ಕೂಡ ವಿಶೇಷವಾಗಿ ಮಾಡ್ತೀವಿ. ಅಂದ್ರೆ ಅವ್ರದೇ ರಕ್ತ ತೆಗೆದ್ಬಿಟ್ಟು ಅದರಲ್ಲಿರೋ ಪ್ಲೇಟ್ಲೆಟ್ ಅಂಶನ ತೆಗೆದು ನಿಮ್ಗೆ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಕರೆಕ್ಟ್ ಆಗಿ ಹಾಕಿದ್ರೆ ಅದು ನಿಮ್ಗೆ ವಾಸಿ ಆಗ್ಲಿಕ್ಕೆ ಸಾಮಾನ್ಯವಾಗಿ ಹೆಲ್ಪ್ ಮಾಡುವಂತ. ಸೊ ಮೈಗ್ರೇನ್ ಬಂದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಾನ್ಸ್ಟೆಂಟ್ ಆಗಿ ಒಂದೇ ಸೈಡ್ ಅಲ್ಲಿ ತಲೆನೋವು ಇರುತ್ತೆ. ಜಾಸ್ತಿಯಾಗಿ ಏನಾದ್ರು ಲೈಟ್ ಫ್ಲಾಶಸ್ ಗಳಾದ್ರೆ ಅಥವಾ ಏನಾದ್ರೂ ಒಂದು ಸೌಂಡ್ ಪರ್ಟಿಕ್ಯುಲರ್ ಸೌಂಡ್ ಅವರಿಗೆ ಅದು ಕೇಳಿಸ್ಕೊಂಡ್ರೆ ಜಾಸ್ತಿಯಾಗಿ ಬರುವಂತದ್ದು. ದಿನಪೂರ್ತಿ ಇರೋದಿಲ್ಲ. ಸೊ ಮ್ಯಾಕ್ಸಿಮಮ್ ನಿಮ್ಗೆ 24 to 42 ಅವರ್ಸ್ ಒಳಗೆ ಇರುತ್ತೆ. ಮೇನ್ ಆಗಿ ಸ್ಟ್ರೆಸ್ ಫ್ಯಾಕ್ಟರ್ ಇದಕ್ಕೆಲ್ಲ ಕಾರಣ ಆಗುವಂಥದ್ದು. ಸೊ ಸ್ವಲ್ಪ ರೆಸ್ಟ್ ತಗೋಬೇಕಾಗತ್ತೆ, ಅವರ ಜೀವನ ಶೈಲಿನ ಸ್ವಲ್ಪ ಬದಲಾಯಿಸಬೇಕಾಗತ್ತೆ. ಅಂದ್ರೆ ಸರಿಯಾದ ಟೈಮಲ್ಲಿ ಊಟ ಮಾಡೋದು. ನಮ್ಮಲ್ಲಿ ಟ್ರೀಟ್ಮೆಂಟ್ಸ್ ಗಳಿವೆ. ಸೊ ರೀಜನರೇಟಿವ್ ಟ್ರೀಟ್ಮೆಂಟ್ಸ್ ಅಂತ ಮಾಡ್ತೀವಿ, ಬೋಟಾಕ್ಸ್ ಇಂಜೆಕ್ಷನ್ಸ್ ಅಂತ ಮಾಡ್ತೀವಿ. ಸೊ ಅದೇನ್ ನರ ನಿಮ್ಗೆ ಅಫೆಕ್ಟ್ ಆಗ್ತಾ ಇರತ್ತೆ ಅಲ್ಲೇ ನಾವು ಡೈರೆಕ್ಟ್ ಆಗಿ ಕೊಡುವಂತ ಟ್ರೀಟ್ಮೆಂಟ್ 80 to 90% ಡೆಫಿನೆಟ್ ಆಗಿ ನಿಮ್ಗೆ ಸಾಲ್ವ್ ಆಗತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಅನೇಕ ಜನ ಡಾಕ್ಟರ್ಸ್ಗಳನ್ನು, ಅನೇಕ ವಿಚಾರಗಳನ್ನು, ಹೆಲ್ತ್ ರಿಲೇಟೆಡ್ ಆಗಿರುವಂತಹ ಅನೇಕ ಕಂಟೆಂಟ್ಗಳನ್ನು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪ್ರತಿದಿನ ಪ್ರಸಾರ ಮಾಡ್ತಾ ಇದ್ದೀವಿ. ಇವತ್ತು ನಾನು ಎಲಿವೇಟ್ ಪೇಯ್ನ್ ಮ್ಯಾನೇಜ್ಮೆಂಟ್ನ ಒಳಗಡೆ ಇದ್ದೀನಿ. ನನ್ನ ಜೊತೆಗೆ ಡಾಕ್ಟರ್ ತೇಜಸ್ವಿನಿ ಮೇಡಮ್ ಇಲ್ಲೇ ಇದ್ದಾರೆ. ಬನ್ನಿ ಇವತ್ತು ಭುಜದ ನೋವು ಮತ್ತು ಮೈಗ್ರೇನ್ ಇವೆರಡರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಮೇಡಮ್ ಇರೋದ್ರಿಂದ ನೇರವಾಗಿ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂದ್ಕೊಳ್ತೇನೆ. ಮೇಡಮ್ ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಕಳೆದ ಬಾರಿ ನಿಮ್ಮ ಹತ್ರ ಮಂಡಿ ನೋವಿನ ಬಗ್ಗೆ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ನಾನು ಮಾತಾಡಿದ್ದೆ. ಆದರೆ ಇವತ್ತು ಸ್ಪೆಷಲ್ ಆಗಿ ನಾನು ಭುಜದ ನೋವಿನ ಬಗ್ಗೆನೇ ಮಾತಾಡಬೇಕು ಅಂತ ಅನ್ಕೊಂತೀನಿ. ತುಂಬಾ ಜನರಿಗೆ ಕೈಯನ್ನ ಮೇಲಕ್ಕೆ ಎತ್ತೋಕೆ ಆಗೋದಿಲ್ಲ, ಇಷ್ಟೇ ಬರುತ್ತೆ. ಏನಾದರೂ ಎತ್ತಬೇಕು ಅಂದ್ರೆ ಸಪೋರ್ಟಿವ್ ಆಗಿ ತಗೋಬೇಕು, ಅಥವಾ ಸಪೋರ್ಟ್ ತಗೊಂಡ್ರೂ ಕೂಡ ನೋವು ಅನ್ನೋದು ತುಂಬಾ ಅವ್ರನ್ನ ಕಾಡ್ತಾ ಇರುತ್ತೆ. ಈ ಭುಜದ ನೋವಿನ ಬಗ್ಗೆನೇ ಒಂದು ಮಾಹಿತಿ ಕೊಡೋಣ. ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಮೈಗ್ರೇನ್ ಬಗ್ಗೆನೂ ಕೂಡ ಒಂದಿಷ್ಟು ಮಾತಾಡಬೇಕು ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಇವತ್ತು ಒಂದು ಅರ್ಧ ಗಂಟೆ ಕೆಲಸ ಮಾಡಿದ್ರೆ ಕೆಲವರು 4-5 ಗಂಟೆ ರೆಸ್ಟ್ ಮಾಡಬೇಕಾದ ಪರಿಸ್ಥಿತಿ, ಅದು ಒತ್ತಡನೂ ಇರಬಹುದು ಅಂತ ಅನ್ಕೊಂತೀನಿ. ಹಾಗಾಗಿ ಈ ಭುಜದ ನೋವಿನ ಬಗ್ಗೆ ಫಸ್ಟ್ ನಾವು ಮಾತಾಡೋಣ. ಈ ಭುಜದ ನೋವು ಯಾವ್ಯಾವ ರೀತಿಯಿಂದ ಬರುತ್ತೆ ಮೇಡಮ್? ಅಂದ್ರೆ ನಾವು ತಿನ್ನೋ ಫುಡ್ಡಿಂದಾನು ಬರುತ್ತಾ, ಅಥವಾ ಎಕ್ಸಸೈಸ್ ಇಲ್ಲದೆ ಇರೋನು ಬರುತ್ತಾ, ಅಥವಾ ತುಂಬಾ ಆಟ ಆಡೋದು, ತುಂಬಾ ಕೆಲವರು ಮೇಲಿಂದ ಕೆಳಗಡೆ ಬೀಳೋದು, ಇಂಥ ಪರಿಸ್ಥಿತಿಲೂ ಬರುತ್ತಾ? ಹೆಂಗೆಲ್ಲ ಭುಜದ ನೋವು ಬರುತ್ತೆ ಅಂತ? ಓಕೆ, ಸೊ ಭುಜ ಅಂತಂತಂದ್ರೆ ನಮ್ಗೆ ಮೇನ್ ಆಗಿ ಬರುವಂತದ್ದು ಅಲ್ಲಿ ಮಾಂಸಖಂಡಗಳಿರತ್ತೆ ಅಥವಾ ಮೂಳೆಗಳಿರತ್ತೆ ಅಥವಾ ಅಲ್ಲೇನಿರತ್ತೆ ನರಗಳು ಕೂಡ ಇರತ್ತೆ. ಸೊ ಎಲ್ಲಾ ಸೇರ್ಬಿಟ್ಟು ಭುಜದ ನೋವು ಬರುವಂತದ್ದು. ಸೊ ಇದ್ರಲ್ಲೂ ಕೂಡ ಕೆಲವು ವಿಧಾನಗಳಿವೆ. ಸೊ ಯಾವ್ಯಾವ ಪ್ರಕಾರವಾಗಿ ನೋವು ಬರುತ್ತೆ ಅಂತ. ಸೊ ಮೇನ್ ಆಗಿ ನಾವು ಜಾಸ್ತಿಯಾಗಿ ನೋಡುವಂತದ್ದು ನಮ್ಮ OPD ನಲ್ಲಿ ಫ್ರೋಸನ್ ಶೋಲ್ಡರ್ ಅಂತ ಬರ್ತಾರೆ. ಫ್ರೋಸನ್ ಶೋಲ್ಡರ್ ಅಂದ್ರೆ ಏನಾಗ್ಬಿಡತ್ತೆ ಅಂತಂದ್ರೆ ನಮ್ಮ ಏನ್ ಎಲ್ಲಾ ಜಾಯಿಂಟ್ ಗಳಿದೆ, ಭುಜದ ಜಾಯಿಂಟ್ ಆಗಿರ್ಬೋದು ಅಥವಾ ಮಂಡಿ ಜಾಯಿಂಟ್ ಆಗಿರ್ಬೋದು, ಯಾವುದೇ ಜಾಯಿಂಟ್ ಆಗಿರ್ಬೋದು, ಅಲ್ಲಿ ಒಂದು ಪರದೆ ಇರುತ್ತೆ. ಸೊ ಅದಕ್ಕೆ ಕ್ಯಾಪ್ಸ್ಯೂಲ್ ಅಂತ ಕರಿತೀವಿ. ಓಕೆ, ಸೊ ಫ್ರೋಸನ್ ಶೋಲ್ಡರ್ ಅಲ್ಲಿ ಏನಾಗ್ಬಿಡತ್ತೆ ಅಂತಂತಂದ್ರೆ ಆ ಕ್ಯಾಪ್ಸ್ಯೂಲ್ ಇರೋದು ಗಟ್ಟಿ ಆಗ್ಬಿಡತ್ತೆ. ಸೊ ಇದು ಸಾಮಾನ್ಯವಾಗಿ ಡಯಾಬಿಟೀಸ್ ಹೆಚ್ಚು ಕಡಿಮೆ ಅಥವಾ ತುಂಬಾ ಜಾಸ್ತಿ ಇದೆ, ತುಂಬಾ ವರ್ಷಗಳಿಂದ ಇದೆ ಅಂತಂದ್ರೆ ಅವರಲ್ಲಿ ಜಾಸ್ತಿ ಕಾಣುವಂಥದ್ದು. ಸೊ ಅವಾಗ ಏನಾಗ್ಬಿಡುತ್ತೆ, ಈಗ ಏನಾದ್ರೂ ಈ ಕ್ಯಾಪ್ಸ್ಯೂಲ್ ಗಟ್ಟಿ ಆಗ್ಬಿಟ್ರೆ ಏನು ಮಾಂಸಖಂಡಗಳಿದಾವೆ ಅವು ಪೂರ್ತಿಯಾಗಿ ಕೆಲಸ ಮಾಡಕ್ ಆಗಲ್ಲ. ಸೊ ಅವಾಗ ನಿಮ್ಮ ಮೂವ್ಮೆಂಟ್ಸ್ ಗಳು ರೆಸ್ಟ್ರಿಕ್ಟ್ ಆಗಕ್ಕೆ ಶುರು ಆಗತ್ತೆ. ಅಂದ್ರೆ
ಸಾಮಾನ್ಯವಾಗಿ ತಲೆ ಬಾಚ್ಕೊಳ್ಳೋದು ಅಥವಾ ಶರ್ಟಿನ ಬಟನ್ಸ್ ಗಳು ಹಾಕೊಳ್ಳೋದು ಹಾ ಅಥವಾ ಏನಾದ್ರೂ ಕೈ ಎತ್ತೋದು ಹಾ ಕೆಲಸ ಸಾಮಾನ್ಯವಾಗಿ ಅಡಿಗೆ ಮನೇಲಿ ಏನಾದ್ರೂ ಎತ್ತಬೇಕು ಅಂತಂದ್ರೆ ಅವಾಗೂ ಕೂಡ ಅದು ಕಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇದು ಸ್ವಲ್ಪ ನೋವಿಂದ ಶುರು ಆಗುತ್ತೆ. ನೋವು ಬರ್ತಾ 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 ನಿಮ್ಮ ಏನು ಸಾಮಾನ್ಯವಾಗಿ ಮೂವ್ಮೆಂಟ್ ಗಳನ್ನ ಮಾಡ್ತೀವಿ ಶೋಲ್ಡರ್ ಗಳಲ್ಲಿ, ಇದು ಗಟ್ಟಿ ಆಗ್ತಾ ಹೋದಂಗೆ ಆ ಮೂವ್ಮೆಂಟ್ ಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂದ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೈ ಎತ್ತಲಿಕ್ಕೆ ಆಗಲ್ಲ. ಸೊ ಇಲ್ಲಿ ನೋವುಗಿಂತ ಹೆಚ್ಚಾಗಿ ಮೂವ್ಮೆಂಟ್ ಗಳು ರೆಸ್ಟ್ರಿಕ್ಷನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಇದನ್ನ ನಾವು ಫ್ರೋಸನ್ ಶೋಲ್ಡರ್ ಅಂತ ಕರಿತೀವಿ. ಎರಡನೆಯದಾಗಿ ಬಂದ್ರೆ, ಸೊ ಈಗ ಕ್ಯಾಪ್ಸ್ಯೂಲ್ ಅಂತ ಹೇಳ್ದೆ, ಅದ್ರ ಜೊತೆ ಮಾಂಸಖಂಡಗಳು ಕೂಡ ಇವೆ ಅಂತ ಹೇಳ್ದೆ. ಸೊ ಆ ಮಾಂಸಖಂಡಗಳಿಗೆ ಒಂದು ಸ್ಪೆಷಲ್ ಆಗಿ ಹೆಸರಿದೆ. ಅದಕ್ಕೆ ನಾವು ರೋಟೇಟರ್ ಕಫ್ ಮಸಲ್ಸ್ ಅಂತ ಕರಿತೀವಿ. ಓಕೆ, ಅದರಲ್ಲಿ 3 ತರದ್ದು ಮಸಲ್ಗಳು ಬರ್ತವೆ. ಸೊ ಒಂದು ಸುಪ್ರಾಸ್ಪೈನೇಟಸ್ ಅಂತ ಕರಿತೀವಿ, ಸಬ್ಸ್ಕ್ಯಾಪ್ಯುಲಾರಿಸ್ ಅಂತ ಕರಿತೀವಿ, ಇನ್ನೊಂದು ಇನ್ಫ್ರಾಸ್ಪೈನೇಟಸ್ ಅಂತ ಕರಿತೀವಿ. ಸೊ ಇದು ಯಾವಾಗ ಅಫೆಕ್ಟ್ ಆಗುತ್ತೆ? ಎಲ್ಲಾದ್ರೂ ಬಿದ್ದಿದ್ರೆ ಅಥವಾ ಆಕ್ಸಿಡೆಂಟ್ ಗಳಾಗಿದ್ರೆ ಅವಾಗ ಏನಾಗ್ಬಿಡುತ್ತೆ, ಇದು ಸಣ್ಣದಾಗಿ ಹರಿದಿರ್ಬೋದು ಅಥವಾ ಪೂರ್ತಿ ಪ್ರಮಾಣದಲ್ಲಿ ಕೂಡ ಹರಿಬಹುದು. ಸೊ ಅವಾಗ ನಿಮ್ಗೆ ಮೇನ್ ಆಗಿ ನೋವು ಕಾಣಿಸ್ಕೊಳ್ಳುವಂಥದ್ದು ಇಲ್ಲಿ ಮೂವ್ಮೆಂಟ್ಗಳು ಅಷ್ಟಾಗಿ ರೆಸ್ಟ್ರಿಕ್ಟ್ ಆಗದೆ ಇರಬಹುದು, ಬಟ್ ನೋವು ತುಂಬಾ ಇರುತ್ತೆ. ಈಗ ನಾನು ಏನ್ ಅನ್ಕೊಂಡಿದ್ದೆ, ಭುಜದ ನೋವು ಬಂದ್ರೆ ಬಹುಶಃ ಎಲ್ಲೋ ಒಂದು ಮೂಳೆ ಕ್ರ್ಯಾಕ್ ಆಗೋದು. ಈಗ ಬಿದ್ದ ತಕ್ಷಣ ಅನ್ಕೋಬಹುದು ನೋವು ಬಂತ ಈ ಕಡೆ ನಿಂಗೇನೋ ಕ್ರ್ಯಾಕ್ ಆಗಿರಬಹುದು, ಇಲ್ಲ ಮೂಳೆಗಳೇನಾದ್ರು ಕಟ್ ಆಗಿರಬಹುದು ಅಂತ ಅನ್ಕೊಂಡಿದ್ದೆ. ಇದು ರಾಂಗ್. ಹಂಗಾದ್ರೆ ಮೂಳೆ ಕಟ್ಟಾಗಿನೇ ನೋವು ಬರ್ಬೇಕು ಅಂತಿಲ್ಲ. ಹೌದು. ಸೊ ಫ್ರಾಕ್ಚರ್ಸ್, ಮೂಳೆ ಕಟ್ ಆಗಿರೋದಂದ್ರೆ ಫ್ರಾಕ್ಚರ್ ಅಂತ ಕರಿತೀವಿ. ಸೊ ಅದು ಕೂಡ ಒಂದ್ ಪ್ರಮಾಣದಲ್ಲಿ ಕೂಡ ಅದರಿಂದನೂ ಕೂಡ ನೋವು ಬರುತ್ತೆ, ಬಟ್ ಅದು ತುಂಬಾ ಸಿವಿಯರ್. ಸೊ ತುಂಬಾ ಜಾಸ್ತಿ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ಅದಿತ್ತು ಅಂದ್ರೆ ಡೆಫಿನೆಟ್ಲಿ ಫ್ರಾಕ್ಚರ್ ಆಗಿರತ್ತೆ. ಬಟ್ ಫ್ರಾಕ್ಚರ್ ಒಂದೇ ಕಾರಣ ಅಲ್ಲ, ಅದ್ ಬದಲಾಗಿ ಬೇರೆ ಕಾರಣಗಳು ಕೂಡ ಇವೆ. ಸೊ ಇದ್ರ ಜೊತೆ ಇನ್ನೊಂದೇನಪ್ಪಾ ಅಂದ್ರೆ ಮಂಡಿ ಸವೆತ ಕೇಳಿದೀವಿ ಅಲ್ವಾ? ಅದು ಮಂಡಿ ಸವೆತ ನಿಮ್ಗೆ ಮಂಡಿಯಲ್ಲಿ ಅಷ್ಟೇ ಅಲ್ಲ, ಶೋಲ್ಡರ್ ಜಾಯಿಂಟ್ ಗಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಶೋಲ್ಡರ್ ನಲ್ಲೂ ಕೂಡ ಏನು ಒಳಗಿನ ಪರದೆ ಇದೆ, ಆ ಕಾರ್ಟಿಲೇಜ್ ಅಂತ ಏನ್ ಕರಿತೀವಿ, ಪದೇ ಪದೇ ನಾವು ಶೋಲ್ಡರ್ ಜಾಯಿಂಟ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ. ಅಂದ್ರೆ ಈಗ ಪ್ರೊಫೆಷನಲ್ಸ್ ಆಗಿರಬಹುದು ಅಥವಾ ಪ್ಲೇಯರ್ಸ್ ಆಗಿರಬಹುದು, ಸೊ ಅವರೆಲ್ಲ ಜಾಸ್ತಿ ಈ ಭುಜಾನ ಯೂಸ್ ಮಾಡುವಂಥದ್ದು. ಕ್ರಿಕೆಟ್ ಅಲ್ಲಿ ಆಗಿರ್ಬೋದು ಅಥವಾ ವಾಲಿಬಾಲ್ ಪ್ಲೇಯರ್ ಯಾರಾದ್ರೂ ಆಗಿರ್ಬೋದು, ಅವರು ಜಾಸ್ತಿಯಾಗಿ ಯೂಸ್ ಮಾಡುವಂಥದ್ದು. ಸೊ ಅವರಲ್ಲಿ ಜಾಸ್ತಿಯಾಗಿ ನಿಮ್ಗೆ ಭುಜದ ಸವೆತ ಕಾಣಿಸ್ಕೊಳ್ಳುತ್ತೆ. ಓಕೆ, ಈಗ ಈ ತರದ ಸಮಸ್ಯೆಗಳು ಬಂದಾಗ ಕೆಲವೊಬ್ರು ಹೇಳ್ತಾರೆ ಆಪರೇಷನ್ನೇ ಮಾಡಬೇಕು ಅಥವಾ ಬೇರೆ ಟ್ರೀಟ್ಮೆಂಟು, ಕೆಲವರು ತುಂಬಾ ನೋವಿಗೆ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಳೋದು, ಹಿಂಗಾಗುತ್ತೆ. ಆದ್ರೆ ಇಲ್ಲಿ ಈಗ ನಾನೇನು ಅಲಿವೇಟ್ ಪೇನ್ ಮ್ಯಾನೇಜ್ಮೆಂಟ್ ಒಳಗಡೆ ಇದ್ದೀನಿ, ಇಲ್ಲಿಗೆ ಬಂದ್ರೆ ಯಾವುದೇ ಆಪರೇಷನ್ಗಳು ಇರೋದಿಲ್ಲ, ಯಾವುದೇ ಅಹಿತಕರವಾಗಿರುವಂತಹ ಕೆಲವೊಂದು ಟ್ಯಾಬ್ಲೆಟ್ಸ್ ಗಳು ಕೊಡೋದಿಲ್ಲ. ಅಂದ್ರೆ ಆರೋಗ್ಯಕ್ಕೆ ಒಂದ್ ಟ್ಯಾಬ್ಲೆಟ್ಸ್ ಅನ್ನ ತಗೊಂತೀವಿ ಅಂದ್ರೆ ಆರೋಗ್ಯ ಸರಿ ಹೋಗ್ಬೇಕು, ಅದು ಏನು ಸಮಸ್ಯೆ ಆಗ್ಬಾರ್ದು. ಆ ತರನು ಇದೆ ಅನ್ನೋದು ಕೇಳ್ಪಟ್ಟಿದೆ. ಇಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ? ಸೊ ಇಲ್ಲಿ ಅಂದ್ರೆ ಟ್ಯಾಬ್ಲೆಟ್ಸ್ ಅಂತಂದ್ರೆ ಮೇನ್ ಆಗಿ ಕೊಡುವಂತದ್ದು ನಿಮ್ಗೆ ನೋವಿನ ಟ್ಯಾಬ್ಲೆಟ್ ಗಳೇ, ಪೇನ್ ಕಿಲ್ಲರ್ಸ್ ಸಾಮಾನ್ಯವಾಗಿ. ಸೊ ಬಟ್ ಅದನ್ನ ಜಾಸ್ತಿ ದಿನ ನೀವು ತಗೊಳ್ಳಿಕ್ಕೆ ಆಗಲ್ಲ, ಯಾಕಂದ್ರೆ ಅದು ನಿಮ್ಮ ಕಿಡ್ನಿಗೆ ಅಫೆಕ್ಟ್ ಮಾಡ್ಬೋದು, ಬೇರೆ ಆರ್ಗನ್ಸ್ ಗಳನ್ನ ಅಫೆಕ್ಟ್ ಮಾಡ್ಬೋದು. ಸೊ ನಾವೇನ್ ಮಾಡ್ತೀವಿ ಇಲ್ಲಿ ಅದಕ್ಕೆ ಅಂತಂದ್ರೆ ಮೇನ್ ಆಗಿ ರೀಜನರೇಟಿವ್ ಟ್ರೀಟ್ಮೆಂಟ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡುವಂಥದ್ದು. ಓಕೆ, ಸೊ ಈಗ ಫ್ರೋಸನ್ ಶೋಲ್ಡರ್ ಅಂತ ಕರೆದೆ. ಸೊ ಅದಕ್ಕೆ ನಾವೇನ್ ಟ್ರೀಟ್ಮೆಂಟ್ ಸ್ಪೆಷಲ್ ಆಗಿ ಮಾಡ್ತೀವಿ ಅಂತಂದ್ರೆ ಒಂದು ಹೈಡ್ರೋ ಡೈಲಿಟೇಷನ್ ಅಂತ ಮಾಡ್ತೀವಿ. ಅಂದ್ರೆ ಈಗೇನ್ ಪರದೆ ಕಟ್ಕೊಂಡ್ಬಿಟ್ಟಿದೆ ಅಂತ ಹೇಳಿದೆ, ಅಲ್ಲಿ ನಾರ್ಮಲ್ ಸಲೈನ್ ಅನ್ನ ಇಂಜೆಕ್ಟ್ ಮಾಡ್ಬಿಟ್ಟು ಆ ಪರದೆನ ಬಿಡಿಸುವಂಥದ್ದು. ಸೊ ಇದರಿಂದ ಅವ್ರ ನೋವು ಕಡಿಮೆ ಆದ್ರೆ ಆ ಪರದೆನ ನಾವು ಬಿಡಿಸಿದ್ರೆ ಒಳಗಿನ ಏನ್ ಮಾಂಸಖಂಡಗಳಿವೆ ಅವು ತಂತಾನಾಗೆ ತನ್ನ ಕೆಲಸಗಳನ್ನ ಮತ್ತೆ ಶುರು ಮಾಡುತ್ತೆ. ಇದ್ರ ಜೊತೆ ರೀಜನರೇಟಿವ್ ಟ್ರೀಟ್ಮೆಂಟ್ಸ್ ಅಂದ್ರೆ PRP, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ಸ್, ಅದು ಕೂಡ ವಿಶೇಷವಾಗಿ ಮಾಡ್ತೀವಿ. ಅಂದ್ರೆ ಅವ್ರದೇ ರಕ್ತ ತೆಗೆದ್ಬಿಟ್ಟು ಅದರಲ್ಲಿರೋ ಪ್ಲೇಟ್ಲೆಟ್ ಅಂಶನ ತೆಗೆದು ನಿಮ್ಗೆ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಕರೆಕ್ಟ್ ಆಗಿ ಹಾಕಿದ್ರೆ ಅದು ನಿಮ್ಗೆ ವಾಸಿ ಆಗ್ಲಿಕ್ಕೆ ಸಾಮಾನ್ಯವಾಗಿ ಹೆಲ್ಪ್ ಮಾಡುವಂತ. ಅಂದ್ರೆ ಯಾವುದೇ ಆಪರೇಷನ್ ಆಗ್ಲಿ ಅಥವಾ ಬೇರೆ ಬೇರೆ ಏನೇನೋ ಟ್ರೀಟ್ಮೆಂಟ್ ಹೇಳ್ತಾರೆ, ಆ ರೀತಿ ಇರೋದಿಲ್ಲ. ಈಗ ಇಲ್ಲಿಗೆ ಬಂದು ಅಡ್ಮಿಟ್ ಆಗ್ಬೇಕಾದ ಅವಶ್ಯಕತೆನೂ ಇಲ್ವಾ? ಇಲ್ಲ, ಹಾಗೇನು ಇಲ್ಲ ಸರ್. ಇದೆಲ್ಲ ಡೇ ಕೇರ್ ಪ್ರೊಸೀಜರ್ಗಳು. ಸೊ ಇಲ್ಲಿ ಬಂದು ನೀವು ಅಡ್ಮಿಟ್ ಆಗ್ಬೇಕು ಅಂತ ಏನಿರೋದಿಲ್ಲ. ಸೊ ಬಂದಾಗ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ಸ್ ಮಾಡ್ತೀವಿ, ಅದ್ರ ಜೊತೆ ಎಕ್ಸ್ರೇ ಅಥವಾ ಅಲ್ಟ್ರಾಸೌಂಡ್ ಎಕ್ಸಾಮಿನೇಷನ್ ಅಥವಾ MRI ಗಳು ತಗೊಂಡ್ ಬಂದಿದ್ರೆ ಒಳ್ಳೇದು. ಸೊ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ನ ಡಿಸೈಡ್ ಮಾಡಿ ಅವರು ಬಂದ್ರೆ ಒಂದು ½ an hour to 1 hour ಅಲ್ಲಿ ಮುಗ್ದು ಹೋಗ್ಬಿಡತ್ತೆ. ಅಷ್ಟು ಬೇಗ ಮುಗಿಯುತ್ತೆ? ಹೌದು. ಈ ಒಂದು
ಒಂದು ಭುಜದ ನೋವು ಬಹುಶಃ ಈ ಭಾಗದಲ್ಲಿ ಶುರು ಆದ್ರೆ ಕೆಲವೊಬ್ರಿಗೆ ಕತ್ತು ನೋವು ಬರುವಂತ ಸಿಚುವೇಶನ್ ಇರುತ್ತೆ, ಕೆಲವೊಬ್ರಿಗೆ ತಲೆನೋವು ಬರುವಂತದ್ದು ಇರುತ್ತೆ. ನಾನು ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ ಈ ವಿಡಿಯೋದಲ್ಲಿ ಮೈಗ್ರೇನ್ ಬಗ್ಗೆನೂ ಒಂದು ಮಾಹಿತಿ ಕೊಡ್ತೀವಿ ಅಂತ. ಬಹುಶಃ ಇಲ್ಲಿಗೆ ಬಂದ್ರೆ ಅಲಿವೇಟ್ ಪೇನ್ ಮ್ಯಾನೇಜ್ಮೆಂಟ್ ಒಳಗಡೆ ಬಂದ್ರೆ ಕೇವಲ ಭುಜದ ನೋವಲ್ಲ ಅಥವಾ ಮಂಡಿ ನೋವಲ್ಲ, ಈ ರೀತಿಯ ಅನೇಕ ಬಗೆಯ ಅಂದ್ರೆ 7-8 ಬಗೆಯ ನೋವುಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ಕೇಳ್ಕೊಂಡಿದ್ದು. ನಾರ್ಮಲ್ ಈಗ ಮೈಗ್ರೇನ್ ಬಗ್ಗೆನೇ ಹೇಳೋಣ. ತುಂಬಾ ಜನ ಈಗ ಸೌಂಡ್ ಇಂಜಿನಿಯರ್ಸ್ ಗಳನ್ನೆಲ್ಲ ನಾನು ತುಂಬಾ ನೋಡ್ತಾ ಇರ್ತೀನಿ, ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಇರೋರು, ಅವರಿಗೆಲ್ಲ ತುಂಬಾ ಈ ಒಂದು ತಲೆನೋವು ಅನ್ನೋದೇ ಅವ್ರ ಕೆಲಸವನ್ನ ತುಂಬಾ ಹಾಳು ಮಾಡ್ತಾ ಇದೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಹಾಗಾಗಿ ಈ ರೀತಿ ಮೈಗ್ರೇನ್ ಬರೋದು, ಪದೇ ಪದೇ ತಲೆನೋವು ಬರೋದು, ಅಂಥವ್ರಿಗೆ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತಾ ಮೇಡಮ್? ಡೆಫಿನೆಟ್ಲಿ ಸಿಗುತ್ತೆ ಸರ್. ಸೊ ಮೈಗ್ರೇನ್ ಅಂದ್ರೆ ಏನಂದ್ರೆ ಒಂದ್ ತರದ್ದು ತಲೆನೋವು. ಸೊ ತಲೆನೋವುಗಳಲ್ಲೂ ಕೂಡ ವಿಧಗಳಿವೆ. ಸೊ ಮೈಗ್ರೇನ್ ಅದರಲ್ಲಿ ಒಂದು. ಸೊ ಮೈಗ್ರೇನ್ ಬಂದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಾನ್ಸ್ಟೆಂಟ್ ಆಗಿ ಒಂದೇ ಸೈಡ್ ಅಲ್ಲಿ ತಲೆನೋವು ಇರುತ್ತೆ. ಸೊ ಅದು ನಿಮ್ಗೆ ತುಂಬಾ ಸಿವಿಯರ್ ಆಗಿ ಇರುತ್ತೆ. ಸೊ ಅದು ಯೂಶಲ್ ಆಗಿ ಏನಾದ್ರೂ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಇರುತ್ತೆ. ಅಂದ್ರೆ ಏನಾದ್ರೂ ಜಾಸ್ತಿಯಾಗಿ ಏನಾದ್ರೂ ಲೈಟ್ ಫ್ಲಾಶಸ್ ಗಳಾದ್ರೆ ಅಥವಾ ಏನಾದ್ರೂ ಒಂದು ಸೌಂಡ್, ಪರ್ಟಿಕ್ಯುಲರ್ ಸೌಂಡ್ ಅವರಿಗೆ ಅದು ಕೇಳಿಸ್ಕೊಂಡ್ರೆ ಜಾಸ್ತಿಯಾಗಿ ಬರುವಂತದ್ದು. ಸೊ ಅವರಿಗೆ ದಿನಪೂರ್ತಿ ಇರೋದಿಲ್ಲ. ಸೊ ಮ್ಯಾಕ್ಸಿಮಮ್ ನಿಮ್ಗೆ 24 to 42 ಅವರ್ಸ್ ಒಳಗೆ ಇರುತ್ತೆ. ಸೊ ಅದಾದ್ಮೇಲೆ ಅವ್ರು ಸ್ವಲ್ಪ ರೆಸ್ಟ್ ಅದೆಲ್ಲ ಮಾಡಿದ್ರೆ ಕಡಿಮೆ ಆಗ್ಬಿಡತ್ತೆ. ಬಟ್ ಹೀಗೆ ರಿಪೀಟ್ ಆಗ್ತಾ ಇರತ್ತೆ. ಈಗ ಲೈಟ್ ಫ್ಲಾಶಸ್ ಅಥವಾ ಸೌಂಡ್, ಪರ್ಟಿಕ್ಯುಲರ್ ಸೌಂಡಿಗೋ ಈಗ ಯೂಶಲ್ ಆಗಿ ಬರುವಂತದ್ದು. ಇದ್ರ ಜೊತೆ ಅವರಿಗೆ ವಾಮಿಟಿಂಗ್ ಇರಬಹುದು, ಅಥವಾ ಏನಾದ್ರೂ ಜಾಸ್ತಿ ಸೌಂಡ್ ಅನ್ನ ಕೇಳಿಸ್ಕೊಳ್ಳಿಕ್ಕೆ ಆಗದೆ ಇರಬಹುದು. ಇದೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಈಗ ಎಂತ ಮೈಗ್ರೇನ್ ಇದ್ರೂನು ಬರಬಹುದಾ ಮೇಡಮ್? ಬರಬಹುದು ಸರ್. ಸೊ ಅದರಲ್ಲೂ ಕೂಡ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಸೊ ಫಸ್ಟ್ ಅವ್ರು ಏನ್ ಮಾಡ್ಬೇಕು, ಲೈಫ್ ಸ್ಟೈಲ್ ಅನ್ನ ಮಾಡಿಫೈ ಮಾಡ್ಕೋಬೇಕಾಗತ್ತೆ. ಸೊ ಮೇನ್ ಆಗಿ ಸ್ಟ್ರೆಸ್ ಫ್ಯಾಕ್ಟರ್ ಇದಕ್ಕೆಲ್ಲ ಕಾರಣ ಆಗುವಂತದ್ದು. ಸೊ ಸ್ವಲ್ಪ ರೆಸ್ಟ್ ತಗೋಬೇಕಾಗತ್ತೆ, ಅವರ ಜೀವನ ಶೈಲಿನ ಸ್ವಲ್ಪ ಬದಲಾಯಿಸಬೇಕಾಗತ್ತೆ. ಅಂದ್ರೆ ಸರಿಯಾದ ಟೈಮಲ್ಲಿ ಊಟ ಮಾಡೋದು. ಯಾಕಂದ್ರೆ ಈಗ ಎಲ್ಲಾ ಬಿಸಿ ಲೈಫ್ ಆಗಿರೋದ್ರಿಂದ ನಾವು ಕರೆಕ್ಟ್ ಆಗಿ ಊಟ ಮಾಡದೇ ಇರಬಹುದು. ಸೊ ಅದು ಕೂಡ ಅವರಿಗೆ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್. ಸೊ ಆದಷ್ಟು ಆ ಟ್ರಿಗರಿಂಗ್ ಫ್ಯಾಕ್ಟರ್ ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ನೋಡ್ಬೇಕಾಗತ್ತೆ. ಸೊ ಅದ್ರ ಜೊತೆ ನಮ್ಮಲ್ಲಿ ಟ್ರೀಟ್ಮೆಂಟ್ಸ್ ಗಳಿವೆ. ಸೊ ರೀಜನರೇಟಿವ್ ಟ್ರೀಟ್ಮೆಂಟ್ಸ್ ಅಂತ ಮಾಡ್ತೀವಿ, ಬೋಟಾಕ್ಸ್ ಇಂಜೆಕ್ಷನ್ಸ್ ಅಂತ ಮಾಡ್ತೀವಿ. ಸೊ ಅದೇನ್ ನರ ನಿಮ್ಗೆ ಅಫೆಕ್ಟ್ ಆಗ್ತಾ ಇರತ್ತೆ ಅಲ್ಲೇ ನಾವು ಡೈರೆಕ್ಟ್ ಆಗಿ ಕೊಡುವಂತ ಟ್ರೀಟ್ಮೆಂಟ್. ಅಂದ್ರೆ ಎಲ್ಲಿ ಮೂಲ ಇದೆ ಅಲ್ಲಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ. 100% ಇದನ್ನ ರಿಕವರಿ ಮಾಡಬಹುದು, ಅಂದ್ರೆ ಕ್ಲಿಯರ್ ಮಾಡೋಕ್ ಸಾಧ್ಯ ಇದೆ ಮೇಡಮ್ ಮೈಗ್ರೇನ್. ಕೆಲವರು ತಲೆ ಚಚ್ಕೊಳ್ಳೋರು ಇಂಥವ್ರನ್ನೆಲ್ಲ ನಾನು ನೋಡಿದ್ದೆ. ಅಂಥವ್ರನ್ನ ಪಕ್ಕ ಇಲ್ಲಿ ಕರ್ಕೊ ಬಂದ್ರೆ ಅವ್ರನ್ನ ರೆಡಿ ಮಾಡಿ ಕಳಿಸಬಹುದು ನಾವು? ಡೆಫಿನೆಟ್ಲಿ ಸರ್. 80 to 90% ಡೆಫಿನೆಟ್ ಆಗಿ ನಿಮ್ಗೆ ಸಾಲ್ವ್ ಆಗುತ್ತೆ. ಯಾಕಂದ್ರೆ ನಾವು ಅಲ್ಲಿ ಟ್ರೀಟ್ಮೆಂಟ್ ಅನ್ನ ನೀವು ಕಾಸ್ಗೆ ನಾವು ಕೊಡೋದ್ರಿಂದ ನಿಮ್ಗೆ ಅದ್ರ ಎಫೆಕ್ಟ್ ಆದಷ್ಟು ಬೇಗ ಗೊತ್ತಾಗತ್ತೆ. ಯಾಕಂದ್ರೆ ನೀವು ನಾರ್ಮಲ್ ಆಗಿ ಟ್ಯಾಬ್ಲೆಟ್ಸ್ ತಗೊಂಡ್ರು ಕೂಡ ಅದು ನಿಮ್ಮ ರಕ್ತದಲ್ಲಿ ಸೇರ್ಬಿಟ್ಟು ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಹೋಗುತ್ತೆ ಹೇಳಲಿಕ್ಕೆ ಆಗಲ್ಲ. ಸೊ ನಾವಿಲ್ಲಿ ಡೈರೆಕ್ಟ್ ಆಗಿ ಕೊಡೋದ್ರಿಂದ, ಲೋಕಲಿ ಅಫೆಕ್ಟ್ ಮಾಡೋದ್ರಿಂದ ನಿಮ್ಗೆ ರಿಸಲ್ಟ್ಸ್ ಬೇಗ ಸಿಗತ್ತೆ. ಎಸ್ ಮೇಡಮ್. ಈಗ ಬೆಂಗಳೂರಲ್ಲಿ ಇರುವವರಿಗೆ ನಾನು ಇಲ್ಲಿ 4 ಸೆಂಟರ್ಗಳಿದೆ, ಅವೆಲ್ಲದರ ಅಡ್ರೆಸ್ ಅನ್ನ ಕೊಟ್ಟಿರ್ತೀನಿ, ಲೊಕೇಶನ್ ಅನ್ನ ಕೂಡ ಕೊಟ್ಟಿರ್ತೀನಿ. ಈಗ ಬೇರೆಯವರು ಬೇರೆ ಊರಿಂದಾನು ಕೂಡ ಇಲ್ಲಿಗೆ ಬರಬಹುದಾ? ಬರ್ತಾರೆ ಇಲ್ಲಿಗೆ? ಡೆಫಿನೆಟ್ಲಿ ಬರ್ತಾರೆ. ಸೊ ಬೆಳಗ್ಗೆ ಬಂದ್ರೆ ಅವರಿಗೆ ಅಟ್ಲೀಸ್ಟ್ 1 to 2 ಅವರ್ಸ್ ಅಲ್ಲಿ ಅವ್ರ ಕೆಲಸ ಮುಗ್ದು ಹೋಗ್ಬಿಡತ್ತೆ. ಸೊ ಬೆಳಗ್ಗೆ ಬಂದ್ರೆ ನೀವು ಸಾಯಂಕಾಲ ವಾಪಸ್ ಮನೆಗೆ ಹೋಗ್ಬೋದು. ಸೊ ಬೇರೆ ಊರುಗಳಿಂದನೂ ಬರೋರಿದ್ದಾರೆ. ಕೇವಲ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ಈಗ ನಿಮ್ಗೆ ಅವ್ರಿಗೆ ಏನಾದ್ರು ಡಯಟ್ ಮಾಡ್ಬೇಕು ಅಂದ್ರೆ ಅದ್ರ ಪ್ಲಾನ್ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಇದನ್ನು ಕೂಡ ನೀವು ಕೊಡ್ತೀರಲ್ವಾ? ಹೌದು. ಸೊ ಬರೀ ಟ್ರೀಟ್ಮೆಂಟ್ ಅಷ್ಟೇ ಆಪ್ಷನ್ ಆಗಲ್ಲ. ಸೊ ಅದ್ರ ಜೊತೆ ಏನ್ ಮಾಡ್ಬೇಕು, ಕೆಲವು ಡಯಟ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಡಯಟಿಷಿಯನ್ ಜೊತೆ ನಾವು ಕನ್ಸಲ್ಟ್ ಮಾಡ್ತೀವಿ. ನಮ್ಮಲ್ಲಿ ಡಯಟಿಷಿಯನ್ ಇದಾರೆ. ಸೊ ಅವ್ರು ಕೂಡ ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ನಾವು ಏನ್ ಡಯಟ್ ಅನ್ನ ಕೊಡ್ಬೋದು, ಹೇಗೆ ಪೇಷಂಟ್ಗೆ ಬೆನಿಫಿಟ್ ಆಗತ್ತೆ ಅನ್ನೋದೆಲ್ಲ ಡಿಸ್ಕಸ್ ಮಾಡ್ತೀವಿ. ಅದ್ರ ಜೊತೆ ಫಿಸಿಯೋಥೆರಪಿಗಳು, ಎಕ್ಸರ್ಸೈಸಸ್ಗಳು ಇದೆಲ್ಲಾನು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಮೇನ್ ಆಗಿ ಅವರ ಓವರ್ ಆಲ್ ಡೆವಲಪ್ಮೆಂಟ್ ಮೇಲೆ ನಾವು ಜಾಸ್ತಿ ಫೋಕಸ್ ಅನ್ನ ಮಾಡುವಂಥದ್ದು. ಎಸ್ ಖಂಡಿತ. ನನಗೆ ಇವತ್ತು ಇಲ್ಲಿಗೆ ಬಂದಾಗ ನಾನು ಇವೆರಡು ವಿಚಾರವನ್ನ ಮಾತಾಡಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿಯೇ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಯಾರಿಗಾದ್ರೂ ಭುಜದ ನೋವಿದ್ರೆ ಅಥವಾ ಕಾಲು ನೋವಿದ್ರೆ ಅಥವಾ ಈ ಥರ ಮೈಗ್ರೇನ್ ನೋವುಗಳಿದ್ರೆ, ನಿಮ್ಗೆ ಯಾವುದೇ ನೋವಿರಲಿ ಒಂದು ಸಲ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಆಗಿ. ನಾನು ಡಿಸ್ಪ್ಲೇಲಿ ಕಾಂಟ್ಯಾಕ್ಟ್ ನಂಬರನ್ನ ಕೊಟ್ಟಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಆದ ಡೀಟೇಲ್ ಮಾಹಿತಿ ಇರುತ್ತೆ. ಸೊ ಎಂಥ ಭುಜದ ನೋವೇ ಇರಲಿ ಅಥವಾ ಮಂಡಿ ನೋವೇ ಇರಲಿ ಅಥವಾ ಬೇರೆ ಯಾವುದೇ ಬಗೆಯ ನೋವುಗಳಿದ್ರೂ ಇಲ್ಲಿಗೆ ಸಂಪರ್ಕ ಮಾಡ್ಬೋದಲ್ಲ ಮೇಡಮ್? ಮಾಡ್ಬೋದು. ಎಸ್. ಥ್ಯಾಂಕ್ ಯು ಮೇಡಮ್, ನಿಜವಾಗ್ಲೂ ಖುಷಿ ಆಯಿತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ನೋವಿನ ಬಗ್ಗೆ ಅಥವಾ ಅದಕ್ಕೆ ಸಿಗುವಂಥ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗೂ ಮತ್ತು ನಿಮ್ಮ ಸಂಸ್ಥೆ ಎಲ್ರಿಗೂ ಕೂಡ ನಾವು ತುಂಬ ಧನ್ಯವಾದ ಅರ್ಪಿಸ್ತೀವಿ. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಕಾಂಟ್ಯಾಕ್ಟ್ ನಂಬರ್ ನೇರವಾಗಿ ಡಿಸ್ಪ್ಲೇ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇರುತ್ತೆ, ಒಮ್ಮೆ ರೀಡ್ ಮಾಡ್ಕೊಳ್ಳಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.